ಹಾಯ್, ನಮ್ಮ ಪಯಣ ಭಸ್ಮಾಸುರ ಭಸ್ಮ ಆದ ಜಾಗದ ಕಡೆಗೆ. ನಾವಿರೋದೀಗ ಯಾಣದಲ್ಲಿ. ಪ್ರಕೃತಿನ ಸವಿತಾ ನಡ್ಕೊಂಡು ಹೋಗ್ತಾ ಇದೀವಿ. ಪೂರ್ತಿ ಎಲ್ಲರೂ ಬುಸ ಬುಸ ಅಂತವ್ರೆ. ನಮ್ಮ ಫ್ರೆಂಡ್ಸ್ಗಳು ನೋಡಿ ಮುಂದೆ ಹೋಗ್ತಾವ್ರೆ. ನೋಡಿ ಇವನೇ ರೀಲ್ ಸ್ಟಾರ್ ಮಂಜುನಾಥ್ ಅಂತ ಹೇಳಿ. ಪ್ರಕೃತಿನ ಸವಿತಾ ನಾವೀಗ ಭಸ್ಮಾಸುರ ಭಸ್ಮ ಆದ ಜಾಗದ ಕಡೆಗೆ ಹೋಗ್ತಾ ಇದೀವಿ. ಓಕೆ ಫ್ರೆಂಡ್ಸ್, ಹಾಯ್, ನಮ್ಮ ಪಯಣ ಭಸ್ಮಾಸುರ ಭಸ್ಮ ಆದ ಜಾಗದ ಕಡೆಗೆ. ನಾವಿರೋದೀಗ ಯಾಣದಲ್ಲಿ. ಪ್ರಕೃತಿನ ಸವಿತಾ ನಡ್ಕೊಂಡು ಹೋಗ್ತಾ ಇದೀವಿ. ಪೂರ್ತಿ ಎಲ್ಲರೂ ಬುಸ ಬುಸ ಅಂತವ್ರೆ. ನಮ್ಮ ಫ್ರೆಂಡ್ಸ್ಗಳು ನೋಡಿ ಮುಂದೆ ಹೋಗ್ತಾವ್ರೆ. ನೋಡಿ ಇವನೇ ರೀಲ್ ಸ್ಟಾರ್ ಮಂಜುನಾಥ್ ಅಂತ ಹೇಳಿ. ಪ್ರಕೃತಿನ ಸವಿತಾ ನಾವೀಗ ಭಸ್ಮಾಸುರ ಭಸ್ಮ ಆದ ಜಾಗದ ಕಡೆಗೆ ಹೋಗ್ತಾ ಇದೀವಿ. ಓಕೆ ಫ್ರೆಂಡ್ಸ್, ನಡ್ಕೊಂಡು ಬರ್ತಾ ಬರ್ತಾ ಬಂದು ಕೊನೆಗೂ ಒಂದು ಮರದ ನೆರಳಿನಲ್ಲಿ ಬಂದಂಥ ನಮಗೆ ಒಂದು ಬಿಸಿಲು ಕಾಣ್ತು. ಇಲ್ಲೇ ಒಂದು ಕಡೆ ಮಾತ್ರ ಬಿಸಿಲು ಬತ್ತೈತೆ. ಇಲ್ಲಿ ಹಾಕವ್ರೆ ನೋಡಿ ಬೋರ್ಡು, ಸಕ್ಕತ್ತಾಗಿ ಹಾಕೋರೆ. ಮನೆಗೊಂದು ಮರ, ಊರಿಗೊಂದು ವನ. ಇದನ್ನೆಲ್ಲರೂ ಉಳಿಸಿ ಬೆಳೆಸಿ ನಮ್ಮ ಪರಿಸರನ ಉಳಿಸಿ ಎಲ್ಲರೂ. ನೋಡಿ ಹುಡುಗರು ಬರ್ತಾವ್ರೆ. ಅಪ್ಪಿ ಯಾವೂರು? ನಮ್ಮ ತುಮಕೂರು ಹುಡುಗರು. ಏನು ಯಾಣ ಕಡೆ ಟ್ರಿಪ್ ಬಂದಿದ್ದೀರಾ? ಯಾವ ಸ್ಕೂಲು? ಒಳ್ಳೇದು ಒಳ್ಳೇದು. ಹತ್ತಿ ಎಲ್ಲರೂ ನೋಡಿ ಬರ್ತಾ. ನಾವು ಇಲ್ಲಿ ನಮ್ಮ ಹುಡುಗರೇ ತುಮಕೂರು ಹುಡುಗರು ಸಿಕ್ಕಿದ್ದಾರೆ ಯಾಣದಲ್ಲಿ. ಫುಲ್ ಖುಷಿ ಆಗ್ತೈತೆ ಫ್ರೆಂಡ್ಸ್. ಇಲ್ಲಿ ಬೋರ್ಡ್ಗಳಲ್ಲಿ ಒಂದೊಂದು ಲೈನ್ಸು ಏನು ಸಕ್ಕತ್ತಾಗಿದೆ ಅಂದರೆ, ಕಾಡಿಲ್ಲದ ನಾಡು, ನೀರಿಲ್ಲದ ಬೀಡು. ಏನು ಬರ್ದವ್ರೆ ಗುರು, ನೋಡ ಎಂತ ಚಂದ ಉಂಟು. ನಮ್ಮ ಹುಡುಗರು ತುಳು ಮಾತಾಡಕ್ ನಿಂತ್ಕೊಂಡ್ಬಿಟ್ಟಾರಲ್ಲಪ್ಪ, ತುಳು ಕಡೆ ಮಾತಾಡ್ದಂಗೆ. ನೋಡಿ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಹೆಂಗ್ ಹತ್ತುತ್ತಾರೆ. ನಮ್ ಕತ್ತೆ ವಯಸ್ಸಾಗೈತೆ. ನಮ್ಮಲ್ಲಿ ಗ್ರೂಪಲ್ಲಿ ಒಬ್ಬ ಮಂಜಣ್ಣ ಅಂತ ಹೆಂಗ್ ಬರ್ತಾವ ನೋಡ್ರಿ. ಇನ್ನ ಹೂಯಿಲ ಆಡ್ಕೊಂಡು ಆನೆ ತರ. ಇಲ್ಲಿವರೆಗೂ ಹೆಂಗೋ ಬಂದೋಗ್ರು. ಇವಾಗ ಚಪ್ಪಲಿ ಬಿಟ್ಟು ಹೋಗ್ಬೇಕಂತೆ ಮೇಲೆ. ಅಲ್ಲಿ ಹೋಗ್ಬೇಕೀಗ. ಬನ್ನಿ ಹೋಗೋಣ. ಕೊನೆಗೂ ಯಾಣದ ಭಸ್ಮಾಸುರನ ಗುಹೆ ಒಳಗಡೆ ಹೋಗ್ತಾ ಇದೀವಿ. ನೋಡಿ ಇವನು ಫೋಟೋ ಮ್ಯಾನ್. ಇವನು ಫೋಟೋ ತೆಗಿಸ್ಕೊಂತಾನೆ ಇರ್ತಾನೆ 150 ದಿನಕ್ಕೆ. ನೋಡಿ ಇದೇ ಗುಹೆ. ಇದ್ರೊಳಗಡೆ ಹೋಗೋಣ. ಈಗ ಚಪ್ಪಲಿ ಬೇರೆ ಇಲ್ಲ. ಕಾಲ್ಗಳೆಲ್ಲ ಚಿತ್ತಾವೆ, ಪದ ಆಡ್ತಾವೆ ಕಾಲ್ಗಳು. ನೋಡಿ ಇದೇ ಗುಹೆ. ಸಾಲಿಡ್ ಆಗೈತಲ್ಲ. ನೋಡಿ ಇವರೇ ನಮ್ಮ ಕುದೂರವ್ರ ಅಂಕಲ್ಲು. ಫುಲ್ ಹೆಂಗ್ ಬಾಯ್ ಇವರು. ಫುಲ್ ಜಾಲಿ ಆಗವ್ರೆ. ಸೊಪ್ಪು ಸಿಗ್ತದೆ. ಬಾಣ್ಲೆ ಸೊಪ್ಪಂತೆ. ಸೊಪ್ಪು ಎಲ್ಲ ಇದು ಹುಡುಕ್ರಲ್ಲ. ನನ್ಗೊಂಚೂರು ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತದೆ. ಸೊಪ್ಪು ಸಿಗುತ್ತದೆ. ಅದು ನೋಡ್ರಿ ಇದೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಫೈನಲಿ ರೀಚ್ಡ್ ದ ಪಾಯಿಂಟ್. ಫೈನಲಿ ಟಚ್ ಅಪ್ ಕೊಟ್ಬಿಟ್ಟ. ಕಲ್ಲುಗಳು ಯಾಕೋ ನೋಡಿದ್ರೆಲ್ಲ ಸಣ್ಣ ಉದ್ರಂಕಾತ ಬಾರ್ಲ ತಲೆ ಮೇಲೆ ಉದ್ರಬಿಟ್ಟವ್ಲಿ. ನಡೀರೋ ಮಚ್ಚ ಇಲ್ಲೋಡ. ಇಲ್ಲಿ ಕಂಬಿ ಇಷ್ಟು ಮಚ್ಚ ಇಲ್ಲೋಡ. ಕಂಬಿನೇ ದೇಪ್ಬಿಟ್ಟವ್ರ ಯಾರೋ. ಕಳ್ಳ. ಕೊನೆಗೂ ಮುಗಿದ್ ಗುರು. ಹೋಯ್ತಾ ಇದೀವಿ ಈಗ. ಹತ್ತಿದೊಂದು ಕಷ್ಟ ಆದ್ರೆ ಈಗ ಇಳಿಯೋದೊಂದು ಕಷ್ಟ ಆಗೈತೆ. ನೋಡೋಣ ಇಳಿಯೋಣ ಹೆಂಗೋ ಏನೋ ಮಾಡಿ ಬಂದ್ಬಿಟ್ಟಿದೀವಿ. ಇಲ್ಲೇ ಇರಕ್ಕಾಗಲ್ಲ. ಹೋಗ್ಬೇಕು ಗುರು. ಬಾಯ್ ಹೇಳ್ಬಿಡು ಒಂದ್ಸರಿ. ಯಾರು ನನ್ನ ಒಳ್ಳು ಯಾರು, ಏನು ಹೆಸರು, ಎಲ್ಲಿರುವಳು, ಯಾರ ಜೊತೆ ಯಾರು ಬ್ರೇಕಪ್ ಮಾಡ್ಕೊಂಡು ನನಗೆ ಸಿಕ್ತಳು, ಎಲ್ಲಿ ಮಲಿಕೊಂಡು ಎಲ್ಲ ಇತ್ತಳು. ವಾಪಸ್ ಹೋಯ್ತಾ ಇದ್ದೀವಿ ಗುರು. ಫುಲ್ಲು ಸುಸ್ತಾಗ್ಬಿಟ್ಟೈತೆ. ಆ ಸುಸ್ತಲ್ಲೂ ನಮ್ಮ ಮಂಜಣ್ಣ ಒಂದ್ 2 ಲೈನ್ ಹೇಳ್ತಾನೆ ನೋಡ್ರಿ. ಒಳ್ಳೆ ಮಜಾ ಕೊಡ್ತೈತೆ. ಹೇಳಿ ಮಂಜಣ್ಣ. ಸಂಸಾರ ಬಾಧೆಯಿಂದ ಪಾರಾಗಬೇಕೆ, ಹೆಂಡ್ರು ಮಕ್ಕಳು ಸಾಲ್ಗಾರ ಕಾಡ್ದಿಂದ ತಪ್ಪಿಸ್ಕೋಬೇಕೆ. ಬನ್ನಿ ಹೇಳ. ನಡೀರಿ.
ಕೂರಿ ಕೂರಿ. ಹೌದು ಹುಲಿಯ ನಾನ್ರಿ ಲಲ್ಲಿ ನೋಡ್ರಿ ಎಲ್ಲ ಮುಂದೆ ಹೋಯ್ತಿರೋರ್ಗೆ ಏನೋ ಕೂಕೊಂಡು ಎಲ್ಲಾರು ತಿಕ್ಕ ಉರಿಸ್ತಾವ್ರೆ. ನೋಡ್ರಿ ಬತ್ತಾ ಈ ರೋಡಲ್ಲಿ ಬಂದು ಈಗ ಯಾವುದೋ ಒಂದು ಪದೇ ರೋಡ್ ಸಿಕ್ಕೈತೆ. ನೋಡೋಣ ಅಲ್ಲಿಗೆ ಹೋಯ್ತೀವ ಅಂತ ನೋಡೋಣ. ಪದೇ ರೋಡಲ್ಲೇ ಹೋಗೋಣ ಅಂತ ಹೋಯ್ತಾ ಇದ್ದೀವಿ. ಸಣ್ಣ ದಾರಿ ನೋಡೋಣ ಎಲ್ಲಿಗೆ ಹೋಯ್ತೀವಿ ಅಂತ. ಈ ಪದೇ ದಾರಿಲಿ ಇಲ್ಲ ಮಿಸ್ ಆಗಿ ಕೆಳಗಡೆ ಕೊಂಡೋಗ್ಬಿಡ್ತೀವೋ ಇಲ್ಲ ಬಂದಿದ್ದ ಜಾಗಕ್ಕೆ ಹೋಯ್ತೀವೋ ನೋಡೋಣ. ಹೋಗ್ತಾ ಇದ್ದೀವಿ ಕಾಲ್ ದಾರಿಯಲ್ಲೇ. ನೋಡೋಣ ಇದು ಯಾವುದೋ ಕಾಲ್ ದಾರಿ ಥರ ರೋಡ್ ಪರವಾಗಿಲ್ಲ ಚೆನ್ನಾಗೈತೆ. ಹಿಂಗೈತೆ ಫೈನ್ ಆಗೈತೆ ನೋಡ್ರಿ. ಕಲ್ಲುಗಳು ಕಲ್ಲೊಳಗೆ ಸಂಧಿ ಗುಹೆ ಥರ ಚೆನ್ನಾಗೈತೆ. ಹೀಗೆ ಮುಂದೆ ಹೋಗೋಣ ಬನ್ನಿ ಬರೋಣ ಹೋಗೋಣ. ಕಾಲ್ದಾರಿ ಎಂಡಾಯಿತು. ತಿರ್ಗಾ ಯಾವಾಗ ಹೋಗ್ಬೇಕಾದ್ರೆ ಹತ್ತದಲ್ಲ ಅದೇ ರೋಡಿಗೆ ಬಂದಿದ್ದೀವಿ ಯಾಣದಲ್ಲಿ. ನೋಡಿ ಒಳಗಡೆ ಎಲ್ಲ ರೋಡ್ಗಳೆಲ್ಲ ಚೆನ್ನಾಗೈತೆ. ಸಖತ್ ಎಕ್ಸ್ಪೀರಿಯೆನ್ಸು. ಕೊನೆಗೂ ಬಂದೋಕಂಡ್ರಿ ಎಂಡ್ ಇದೆ ನಮ್ಮದು. ಈಗ ಹೋಗಿದ್ದು ಪಯಣ ಮುಗೀತು. ಒಂದು ಬಾಯ್ ಹೇಳ್ಬಿಡೋಣ ಬೆಟ್ಟಕ್ಕೆ. ಬಾಯ್. 1.5 ಕಿಲೋಮೀಟರ್ ಜರ್ನಿ ಹತ್ಬಿಟ್ಟು ಇಳಿದಿದ್ದೀವಿ. ಮುಗೀತು ಇಲ್ಲಿಗೆ ಯಾಣ.